ಹಾಯ್ ಹಲೋ ನಮಸ್ಕಾರ. ಆತ್ಮೀಯ ನನ್ನ ವಿದ್ಯಾರ್ಥಿ ಮಿತ್ರರೇ, ತಮ್ಗೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್. ಇವತ್ತು ಆ ಸೂತ್ರಗಳನ್ನ ಬರ್ಕೊಂಡಿರಿ ಅಂತ ಅನ್ಕೊಳ್ತೀನಿ ತಾವೆಲ್ಲ. ಮುಂಚೆ ಬಿಟ್ಟಂತ ಕ್ಲಾಸಲ್ಲಿ ಈಗ ಆ ಕ್ಲಾಸ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಈ ಬುಕ್ ಬೋರ್ಡ್ ಲರ್ನಿಂಗ್ ಪಾಯಿಂಟ್ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಅನ್ನ ಆತ್ಮೀಯ ನನ್ನ ಪಾಲಕರೇ, ದಯವಿಟ್ಟು ನಿಮ್ಮ ಸಂಬಂಧಿಕರಿಗೆ ಆಗಿರ್ಲಿ ಅಥವಾ ನಿಮ್ಮ ಬಂಧುಗಳಿಗೆ ಆಗಿರ್ಲಿ ಶೇರ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ. ಯಾಕಂತಂದ್ರೆ ಸದ್ಯ ಇನ್ನೊಂದು ಸುಮಾರು 3 ತಿಂಗಳಲ್ಲಿ ಜನವರಿ 18 ನವೋದಯ ಪರೀಕ್ಷೆ ಐತೆ. ಆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಹೀಗಾಗಿ ಸ್ವಲ್ಪ ಅಲರ್ಟ್ ಆಗ್ರಿ ಅಂತ. ಸರಿಯಾ? ಮಾಡೆಲ್ ಲೆಕ್ಕ ಮಾಡ್ಕೊ ತಗೊಂಡ್ರಪ್ಪ, ಮಾಡೋನ್ರಿ. ಎಸ್ ಕಾಣಿಸ್ತಾ ಹೋಗ್ತಾ ಅನ್ಕೊಳ್ತೀನಿ ನೋಡೆಲ್ಲ. ಒಂದ್ ಲೆಕ್ಕ ಮಾಡೆಲ್ ಇರ್ತತಿ, ನಾನಿಷ್ಟು ಹೇಳ್ತಾ ಹೋಗ್ತೀನಿ, ಅವ್ನು ನೀವು ಪಾಯಿಂಟ್ ಮಾಡ್ಕೋಬೇಕು, ಮತ್ತೆ ನೋಟ್ಸ್ ಮಾಡ್ಕೋಬೇಕು, ಹೋಮ್ವರ್ಕ್ ಮಾಡಿ ನನಗೆ ಹಾಕ್ಬೇಕು. ಸರಿಯಾ? ಪ್ರಶ್ನೆ ಇದೆ, ಅಂಗಡಿ ಕಾರನೊಬ್ಬ, ಬೇಕಿದ್ರೆ ನಿಮ್ ಹೆಸರು ಹಾಕೊಳ್ರಿ, ನೀವೇನೋ ಒಂದ್ ಹೆಸರು ಹಾಕೊಳ್ರಿ, ನೀವು ಅಭಿಷೇಕ ಅಂತ ಅನ್ಕೊಂಡು ಹೋಗ್ಬೇಕ, ಅಭಿಷೇಕ ಅಥವಾ ಏನಾರ ಹಾಕೊಳ್ರಿ. ಅಂಗಡಿ ಕಾರನೊಬ್ಬ 150 ರೂಗೆ ಒಂದರಂತೆ ಫುಟ್ಬಾಲ್ ಕೊಂಡನು. 150 ರೂಪಾಯಿಕ ಒಂದು ಫುಟ್ಬಾಲ್ ಕೊಂಡನು. ಚಲೋ ಎಲ್ಲಿ ಇರ್ತದ ಅಂಗಡಿ ಹೋಗುನಂತ ತಗೊಂಡ್ ಬಂದು ಅದನ್ನ ಏನ್ ಮಾಡಿದ ಅಂದ್ರ 210 ರೂಪಾಯಿಗೆ ಮಾರಾಟ ಮಾಡಿದ. ಎಷ್ಟಕ್ರಿ? 210. ಕೊಂಡ್ಕೊಂಡಿದ್ದ ಎಷ್ಟವ? ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟು? 150 ರೂಪಾಯಿ. ಮಾರಿದ್ದೆಷ್ಟವ? ವಸ್ತು ಏನಾರು ಯಾಕೆ ಇರ್ಬೇಕು, ಅದನ್ನ ತಲೆ ಕೆಡ್ಸ್ಕೊಬೇಡ್ರಿ. ಫುಟ್ಬಾಲ್ ಅಂದಾನ ಅಲ್ಲಿ ನೀವು ಬೇಕಾದ ಹಾಕೊಳ್ರಿ, ಬೇಕಾದಂದ್ರ ಒಂದು ಬ್ಯಾಟ್ ಹಾಕೊಳ್ರಿ. ಬ್ಯಾಟ್ ಬೇಡ, ಬುಕ್ ತಗೊಳ್ರಿ, ಯಾವ್ದೋ ಒಂದು ಬುಕ್ಸ್ ತಗೊಳ್ರಿ, ನಾವೆಲ್ ಬುಕ್ ತಗೊಳ್ರಿ, ಹಾಡೋ ಬುಕ್ ತಗೊಳ್ರಿ, ಕಥೆ ಬುಕ್ ಇರ್ಲಿ. ತಗೊಂಡ್ ಬಂದ ಅದನ್ನ 210 ರೂಪಾಯಿಗೆ ಮಾರಾಟ ಮಾಡಿಬಿಟ್ಟ. ಇಲ್ಲೇ ಗೊತ್ತಾಕೈತಿ ನಮ್ಗ ಮೇಲೆ 150 ಐತಿ, ಇಲ್ಲಿ 210, 60 ರೂಪಾಯಿ ಲಾಭ ಆದಂಗ ಆತವಂಗ. ಬಟ್ ಇದು ಸಿಂಪಲ್ ಅಷ್ಟೇ, ಇಂಟ್ರೆಸ್ಟ್ ಅಲ್ಲ, ಪ್ರಾಫಿಟ್. ಕೇವಲ ಇದೊಂದು ಲಾಭ ಅಷ್ಟೇ. ಕೊಂಡ ಬೆಲೆ ಮತ್ತೆ ಮಾರಿದ ಬೆಲೆ. ಹಾಗಿದ್ರೆ ಅವಂಗಾಗಿದ್ದು ಲಾಭ ಅಥವಾ ಹಾನಿ ಅಂತ ಕೇಳ್ತಾರ. ಹಾಗಿದ್ರೆ ಇಲ್ಲಿ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಅದ, ಹೀಗಾಗಿ ಮಾರಿದ ಬೆಲೆ ದೊಡ್ಡದು, ಗೆಟರ್ ದೆನ್ ಅಂತ ಕೊಟ್ಟಾರ. ಹೌದಾ? ಹಾಗಿದ್ರೆ ಸೂತ್ರ ಏನ್ರಿ? ಲಾಭ ಕಂಡಿಡಿಯತ್ತೀವಿ. ಫಸ್ಟ್ ಏನ್ ತಗೋಬೇಕಿಲ್ಲ? ಮಾರಿದ ಬೆಲೆ, ಆಮೇಲೆ ಕೊಂಡ ಬೆಲೆ ತಗೋಬೇಕು. ಓಕೆ. ಹಾಗಿದ್ರೆ ಮಾರಿದ ಬೆಲೆ ಎಷ್ಟು ಅಂತಂದ್ರೆ 210 ರೂಪಾಯಿ, ಕೊಂಡ ಬೆಲೆ ಎಷ್ಟು ಅಂದ್ರೆ 150 ರೂಪಾಯಿ. ಹಾಗಿದ್ರೆ 210 ಒಳಗ 150 ಕಳೆದ್ರ 60 ರೂ ಏನಾಗ್ತತಿ ಅಂದ್ರ ಆತನಿಗೆ ಲಾಭ ಆಗುತ್ತ. ಗೊತ್ತಾತ? ಈಸಿ ಐತ್ ನೋಡ್ರ. ನೆನ್ಪಿಟ್ಕೊಳ್ರಿ. ಹಾಗೆ ನಾವು ಕೇವಲ ಇಲ್ಲಿ ಲಾಭ ಕಂಡಿಡಿಯತ್ತೀವಿ, ಶೇಕಡ ಲಾಭವನ್ನಲ್ಲ, ಪ್ರತಿಶತ ಲಾಭವನ್ನಲ್ಲ. ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದ, ಮಾರಿದ ಬೆಲೆ ಕೊಟ್ಟಿದ್ದ. ಹೀಗಾಗಿ ಈಸಿ ಆಕೈತಿ ನಮ್ಮ ಲಾಭ ಕಂಡಿಡಿಯಕ. ಬರ್ಕೊಳ್ರಿ. ಓಕೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಓಕೆ. ಇಲ್ಲಿ ಅಂಗಡಿ ಕಾರನೊಬ್ಬ ಅಂತ ಇತ್ತು. ಈಗ ಅಂಗಡಿ ಕಾರಣ ಬಿಡ್ತೀರಿ. ಕ್ರೀಡಾಪಟು ಒಬ್ಬ 250 ರೂಗೆ ಒಂದು ಜೊತೆ ಸ್ಟಂಪ್ಗಳನ್ನು ಖರೀದಿಸಿದ. ಓಕೆ. ನಂತರ ಅದನ್ನು ಕೊಂಡದೆಷ್ಟಪ್ಪ? 250 ರೂಪಾಯಿ. ಓಕೆ. ಕೊಂಡದೆಷ್ಟು? 250 ರೂಪಾಯಿ. ನಂತರ ಅದನ್ನು 325 ರೂಗಳಿಗೆ ಮಾರಿದರೆ ಅವನಿಗೆ ಆದ ಲಾಭ ಅಥವಾ ಹಾನಿ ಎಷ್ಟು? ಎರಡು ಕೇಳತ್ತಲ್ಲಿ. ಬಟ್ ನಮಗ್ ಬೇಕಾಗಿದ್ದು ಸದ್ಯಕ್ಕೆ ಪ್ರಾಫಿಟ್ ಅಂತ ಗೊತ್ತಾಗ್ತದೆ. ಹೀಗಾಗಿ ನೋಡ್ತೀರಿ. ಅವ್ನು ಕೊಂಡ ಬೆಲೆ ಎಷ್ಟಪ್ಪ? 250. ಹೌದಿಲ್ಲ? ಮಾರಿದ ಬೆಲೆ ಎಷ್ಟಪ್ಪ? 325. ಹಾಗಿದ್ರೆ ಲಾಭ ಎಷ್ಟಾಯಿತು? ಸರಿ ನೋಡ್ರಿ, ಬಿಡಿಸ್ತಾನದೊಳಗ 0 ಮತ್ತು 5 ಐತೆ, 5 ಇಲ್ಲಿ 12ರೊಳಗ 5 ಕಳೆದ್ರೆ ಎಷ್ಟು ಉಳಿತೈತಿ ಅಂತ ಕೇಳುತ್ತ. 7 ಉಳಿತೈತೆ ನೋಡ್ರಿ. ಹಾಗಿದ್ರೆ 3 75 ರೂಪಾಯಿ ಲಾಭ ಆಯ್ತು. ಲಾಭ ಎಷ್ಟಾಯ್ತು?
ಲಾಭ 75 ರೂಪಾಯಿ ಲಾಭ. ಇಷ್ಟನ್ನು ಏನೈತಪ್ಪ ಇದ್ರೊಳಗ 75 ಆಗತ್ತ 85 ಆಗತ್ತ 350 75 rupees 100%. ಗೊತ್ತಾತ? ತಪ್ಪತ್ತೋ ಇಲ್ಲ ಸರ್? ಇನ್ನೊಂದು ಹೇಳ್ತೀವಿ ಬರ್ಕೋಬೇಕಾಗಿ ಬರ್ಕೋಬೇಕು. ಬಹಳ ಈಸಿ ಲೆಕ್ಕ ಇವೆಲ್ಲ. ಸರಳತೆಯಿಂದ ಅಂದ್ರ ಏನಪ್ಪಾ ಬಹಳ ಈಸಿ ಇರ್ತಲ್ಲ, ಅಲ್ಲಿಂದ ಏನ್ ಮಾಡೋಣ ಕಲ್ಕೊಂತ ಹೋದ್ವಿ ಅಂದ್ರ ಎಲ್ಲವೂ ಈಸಿ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅಂಗಡಿ ಕಾರಣ ಸತೀಶನು ಅಂಗಡಿಯೊಂದರಲ್ಲಿ ಬೇಕಾದ ಹಚ್ಕೋಬಹುದು, ಹೆಸರ ಹಚ್ಕೋರು ಏನೋ ಅಂಗಡಿಯೊಂದರಲ್ಲಿ 2,000 ರೂಗಳನ್ನು ಕೊಟ್ಟು ಫ್ಯಾನ್ ಒಂದನ್ನು ಖರೀದಿಸಿದನು. ಫ್ಯಾನ್ ಅನ್ನು ಕೊಂಡುಕೊಂಡ. ನಂತರ ಅದನ್ನು 2,750 ರೂಗಳಿಗೆ ಮಾರಿದರೆ ಅವನಿಗಾದ ಲಾಭ ಎಷ್ಟು? ಅವನಿಗಾದ ಲಾಭ ಎಷ್ಟು ಅಥವಾ ಹಾನಿ ಎಷ್ಟು? ಓಕೆ, ನೋಡೋಣ. ಕ್ವಶನ್ ಮಾರ್ಕ್ ಇಲ್ಲೇ ಐತಲ್ಲ ಮೇಲೆ 750 ರೂಪಾಯಿ ಲಾಭ. ಬಟ್ ಆ ಸೂತ್ರ ತಕ್ಕಂಗೆ ಹೋಗೋಣ. ಏನೈತಿ? ಎಸ್ ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಎಷ್ಟು? 2,750. ಕೊಂಡ ಬೆಲೆ ಎಷ್ಟು? 2,000 ರೂಪಾಯಿ. ಹಾಗಿದ್ರೆ 2,750ರೊಳಗ 2,000 ರೂಪಾಯಿ ಕಳೆದಿವಿ ಅಂದ್ರೆ ಉಳಿಯೋದು ಎಷ್ಟು ಅಂತಂದ್ರೆ ಮ್ಯಾಲಿಂದು 750 750 ರೂಪೀಸ್ ಉಳಿತೈತಿ. ಹಾಗಿದ್ರೆ ಇದೇನಾಗಿರುತ್ತ ಅಂದ್ರ ಲಾಭ ಆಗಿರುತ್ತ. ಓಕೆ, ಹೌದಾ? ಸೊ ಇಂಥ ಒಂದಿಷ್ಟು ಲೆಕ್ಕ ಹಚ್ಕೊಂಡು ಕ್ಲಾಸ್ ಹಾಕ್ರಿ, ನೋಡೋಣ. ವಾಟ್ಸಪ್ಗೆ ಹಾಕ್ರಿ. ಗೊತ್ತಾತ? ಬೇಕಾದ ಹಚ್ಕೋರಿ ಸರ್. ಇದು ಭಾಳ ಈಸಿ ಇರ್ತದ ಲೆಕ್ಕ, ಸೂತ್ರ ಬ್ಯಾಟ್ ಮಾಡಿದ್ರೆ ಈಸಿ ಮಾಡ್ತಾ. ಸೂತ್ರ ಬ್ಯಾಟ್ ಮಾಡಿಲ್ಲ ಮಂಗ್ಯಾನ ಅಂತಂದ್ರೆ ಎಕ್ಸಾಮ್ನಾಗ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಎಸ್, ನೆಕ್ಸ್ಟ್ ಇಲ್ಲಿ ರಾಮನು 84 ರೂಪಾಯಿ ಕೊಟ್ಟು ಕನ್ನಡಕ ತಂದನು ಅಂದಂಗ ನನಗೀಗ ನೆನಪ. ನಾನು ಕನ್ನಡಕ ಹಾಕಿಲ್ಲ, ಅದಕ್ಕೆ ತಲೆ ಶಾತತಿ. ನಾನ ಈಗ ಮಾತೇಶ್ವರು 84 ರೂಪಾಯಿ ಒಂದು 40 ತೊಗೊಂಬಂದ್ರ ಆ 40 ಅಂಗಡಿಯಲ್ಲಿ ಹುಡುಕ್ಯಾಡ್ರಿ 84 ರೂಪಾಯಿ ತೆಲಿ 40 ಸಿಗಂಗಿಲ್ಲ. ಕೊಟ್ಟಾರ 84 ರೂಪಾಯಿ ನಿಮಗೆ ಈಜಿ ಆಗ್ಲಿ ಅಂತ ಹೇಳಿ. ದೊಡ್ಡ ರೊಕ್ಕ ಕೊಟ್ಟಿಲ್ಲ, ನಾವು ದೊಡ್ಡ ರೊಕ್ಕ ಮಾಡಿಬಿಡ್ತೇನೆ ಈಗ. ಓಕೆ, ಎಸ್. ಮಹಂತೇಶ್ ಸರ್ ಏನ್ ಮಾಡಿದ್ರು ಅಂತಂದ್ರೆ 840 ರೂಪಾಯಿಗ ಏನ್ ಮಾಡ್ತಂದ್ರ ಒಂದು 40 ತಗೊಂಡ್ಬಂದು ತಂದು ನಾನೇ ಇಟ್ಕೊಂಡಿನಿ ಈ ಸಬ್ಜೆಕ್ಟ್. ಅದನ್ನ ನನ್ನ ಸ್ನೇಹಿತನಿಗೆ 750 ರೂಪಾಯಿ ಮಾರಿದ್ರ ನಂಗೆ ಲಾಭಕ್ಕತ್ತೋ ಹಾನಿ. ಓಕೆ, ಸೊ ಕೊಂಡ ಬೆಲೆ ಎಷ್ಟು? ಮಾರಿದ ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟೈತಪ್ಪ? 840 ರೂಪಾಯಿ ಕೊಂಡಿಲ್ಲ. ಮಾರಿದ ಬೆಲೆ ಎಷ್ಟಪ್ಪ? 750 ರೂಪಾಯಿ ಮಾರೇನ. ಯಪ್ಪ, ನಾ ಲಾಭಕ್ಕತ್ತನ ನಷ್ಟನ ಆಗ್ತತಿ. ನೋಡ್ರಿ, ನಷ್ಟ ಅಥವಾ ಹಾನಿಯ ಸೂತ್ರ ಇಲ್ಲಿ ಕೊಟ್ಟಾರ. ಸೊ ಮೊದಲಕ್ಕ ಏನ್ ಮಾಡ್ಬೇಕು ಅಂದ್ರ ಕೊಂಡ ಬೆಲೆ ಹಚ್ಕೋಬೇಕು, ಮೈನಸ್ ಮಾಡ್ಬೇಕು. ಏನ್ ಮೈನಸ್ ಮಾಡ್ಬೇಕು ಅಂದ್ರ ಮಾರಿದ ಬೆಲೆಯನ್ನ ಮೈನಸ್ ಮಾಡ್ಬೇಕು. ಅವಾಗ ಅಂತ ಸಿಗುತ್ತ. ಕೊಂಡ ಬೆಲೆ 840 ಇತ್ತು, ಮಾರಿದ ಬೆಲೆ 750 ಇತ್ತು. ಕಂಡಾಬಿಟ್ಟು ಲಾಭಕ್ಕೈತೆ ಅಂದ್ರೆ ಪೂರ ನಷ್ಟಕ್ಕೈತಿ. ನೋಡ್ರಿ ಎಷ್ಟು ನಷ್ಟಕ್ಕೈತಿ ಅಂದ್ರ ನೋಡ್ರಿ 0 ಹೌದಿಲ್ಲ? ಸೊ 14ರಾಗ 5 ಹೊತ್ತು ಅಂದ್ರೆ 9 ಉಳಿತೈತಿ. 8ರಾಗ 8 ಹೊತ್ತು ಅಂದ್ರ ಎಸ್ ವೆರಿ ಸಿಂಪಲ್ 90 ರೂಪಾಯಿ ನಷ್ಟ ಆಯ್ತು. ಯಾರು ಹಿಂಗತಿ ನಷ್ಟ ಮಾಡ್ಕೋಬೇಡ್ರಿ. ಏನ ಯಾರು ಹಿಂಗ ನಷ್ಟ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಗೊತ್ತಾತಾ? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಇಲ್ಲಿ ನಮ್ಗೆ ಸಿಗುದೇನಂದ್ರೆ ಡೆಫಿನೆಟ್ ರಿಸಲ್ಟ್ ಸಿಗುದು ನಷ್ಟ ಎಷ್ಟಾಗೈತಪ್ಪ ಅಂದ್ರೆ ನನಗೆ 90 ರೂಪಾಯಿ ನಷ್ಟ ಆದಂಗ ಆಯ್ತು. ಬರ್ಕೊಂತೀರಿ ಇದನ್ನ? ಎಸ್, ಬರ್ಕೊಳ್ರಿ. ನೀಟಾಗಿ ಕ್ಲಾಸ್ ಕೇಳ್ಕೊಳ್ತಾ ಬರ್ಕೊಳ್ರಿ. ಸೊ ಇದನ್ನ ಇನ್ನೊಂದು ಚೂರು ಇನ್ಕ್ರೀಸ್ ಮಾಡೋಣ. ಈಸಿ ಐತಿ, ಏನ್ ದೊಡ್ಡದಲ್ಲ. 840 ರೂಪಾಯಿದಾಗ 750 ರೂಪಾಯಿ ಕಳೆದು ಬಿಟ್ರಿ ಅಂತಂದ್ರೆ ನಿಮ್ಗೆ ನಷ್ಟ ಸಿಕ್ಕೋಕತ್ತೆ. ಓಕೆ, ಎಸ್. ನೀವು ಶಾರ್ಟ್ ಕಟ್ ಮಾಡಕ್ ಹೋಗ್ಬೇಡ್ರಿ ಇವೆಲ್ಲ.
ಸರಿ, ಇಲ್ಲಿ ಭೀಮನು 2700 ಕೊಟ್ಟು 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 ಏನ್ ತಗೊಂಡ್ಬರ್ತಾನ? ಏನ್ ತಗೋಣಪ್ಪ? ಕೊಟ್ಟು ಏನ್ ತಗೋಣ? 40 ತಗೊಂಬಂದಿವೆ. ಈಗ ಅದರಷ್ಟು ವ್ಯಾಲ್ಯೂ ಬೇಕಲ್ಲ. ಕುರಿ ಮರಿಯೊಂದನ್ನು ತಂದನು. ಹೋತ ಕುರಿ ಮರಿಯೊಂದನ್ನು ತಂದನು. ಓಕೆ, ತಂದು ಸ್ನೇಹಿತನಿಗೆ ಅದನ್ನ ಏನ್ ಮಾಡಿದ ಅಂದ್ರ, ಪಾಪ ಅದಕ್ಕ ಆರೋಗ್ಯ ತಪ್ಪು ಬಿಡಿತು. ಹೀಗಾಗಿ 2500 ರೂಪಾಯಿ ಮಾರಿಬಿಟ್ಟ. ಆಗ ಅವಂಗ ಶೇಕಡ ಲಾಭ ಆಗುತ್ತೋ ಏನು ಹಾನಿ ಆಗುತ್ತೋ? ಶೇಕಡ ಲಾಭ ಆಗುತ್ತೋ ಹಾನಿ ಆಗುತ್ತೋ? ಓಕೆ, ನೋಡೋಣ. ಒಂದು ನಿಮಿಷ, ಕಟ್ ಆಯ್ತು. ನೋಡ್ರಿ, ಮಾಡ್ರಿ ಲೆಕ್ಕ ಮಾಡ್ತೀರಿ.